ಹಲೋ ಹಲೋ ಹರೀಶಣ್ಣ, ಸ್ವಲ್ಪ ಕೇಶನ್ ಕರಿ. ಯಾರು? ನಾನು ಆರ್ಯ. ಆರ್ಯನಾ? ಸುಭಾಷ್ ಪಾಟೀಲ್ ಮಾತಾಡ್ತಿದ್ದೀನಿ. ಸ್ವಲ್ಪ ಕೇಶನ್ ಕರಿ, ಅರ್ಜೆಂಟ್ ಇದೆ. ಪಾಟೀಲ, ಸುಭಾಷ್ ಪಾಟೀಲ. ಸಾರಿ ನಿಮ್ಮನ್ನ ಸಾರ್ ಅಂತ ಕರಿಬೇಕು. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಹರೀಶಣ್ಣ, ಸ್ವಲ್ಪ ಕೇಶನ್ ಕರಿ. ಆಯ್ತಾಯ್ತು, ಈಗಲೇ ಕರಿತೀನಿ. ಏ ಕೇಶವ, ನಿನ್ನ ದೋಸ್ತು ಫೋನ್ ಮಾಡಿದ್ದಾರೆ, ಬಾರಪ್ಪ. ನಿನ್ನ ದೋಸ್ತು ಫೋನ್ ಮಾಡಿರೋದು. ಹಲೋ ಆರ್ಯ. ಕೇಶ, ನಾನು ಹೇಳೋದನ್ನು ಈಗಲೇ ಮಾಡು. ಯಾಕೆ ಅಂತ ಕೇಳ್ತಾ ಕೂರ್ಬೇಡ. ರಾಜನಂದಿನಿ ಅವರು ಈಗಷ್ಟೇ ಮನೆ ಬಿಟ್ಟು ಹೊರಟಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ, ಯಾರನ್ನು ಭೇಟಿ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಹೇಳು. ಈಗಲೇ ಹೇಳು. ಅವ್ರನ್ನ ಯಾಕೋ? ಯಾಕೆ ಅಂತ ಕೇಳ್ತಾ ಕೂರ್ಬೇಡ ಅಂತ ಹೇಳ್ದೆ ತಾನೆ. ಹೇಳ್ದಷ್ಟು ಮಾಡು. ಈಗಲೇ ಫಾಲೋ ಹರ್. ಸರಿಯಪ್ಪ. ನೀವಾ? ನಾನೇ ನಿಮ್ಮನ್ನು ಕರೆದಿದ್ದು ಮೇಡಮ್. ನನಗೆ ಬೊಕ್ಕೆ ಕಳಿಸಿ ಈ ಜಾಗಕ್ಕೆ ಬರೋದಕ್ಕೆ ಹೇಳಿದ್ದು ನೀವೇನಾ? ಸಾರಿ, ನಿಮ್ಮನ್ನು ಈ ರೀತಿ ಕರ್ಸ್ಕೊಂಡಿರೋದು ನಿಮ್ಗೆ ಇಷ್ಟ ಆಗಿರಲ್ಲ. ಅದಕ್ಕೆ ನಾನು ಮೊದಲೇ ಕ್ಷಮೆ ಕೇಳ್ತೀನಿ. ಕರೆದಿದ್ದು ನಾನೇ ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಈಗ ಮಾಡಿದೆ ಮೇಡಮ್. ಲುಕ್ ಮಿಸ್ಟರ್ ಜಲಂಧರ್, ನಿಮ್ಮ ಉದ್ದೇಶಗಳ ಬಗ್ಗೆ ನಂಗೆ ಆಸಕ್ತಿನೂ ಇಲ್ಲ, ನಂಬಿಕೆನೂ ಇಲ್ಲ. ಲೆಟ್ ಮೀ ಗೋ. ಮೇಡಮ್ ಪ್ಲೀಸ್, ನಂದಿನಿ ಮೇಡಮ್ ಪ್ಲೀಸ್, ಒಂದು ನಿಮಿಷ. ನಂದಿನಿ ಮೇಡಮ್, ಸತ್ಯ ಗೊತ್ತಾದ್ಮೇಲೆ ಅದನ್ನು ಹೇಳೋದು ನನ್ನ ಧರ್ಮ. ದಯವಿಟ್ಟು ಕೇಳಿಸ್ಕೊಳ್ಳಿ. ರಾಜ ಸರ್ಗೆ ನನಗೆ ಗೊತ್ತಿರೋವಂಥ ಸತ್ಯ ನಾನು ಹೇಳಿದ್ದೆ. ಆದರೆ ಆಶ್ಚರ್ಯ ಅಂದರೆ ನಾನು ಹೇಳೋಕ್ಕೂ ಮುಂಚೆ ಅವ್ರಿಗೆ ಆ ಸತ್ಯದ ಬಗ್ಗೆ ಅರಿವಿತ್ತು. ಯಶೋಧ ಇಂಡಸ್ಟ್ರೀಸ್ಗೆ ಕೊರಿಯರ್ ಹೇಗೋಯ್ತು ಅಂತ ಪತ್ತೆ ಮಾಡಿದ್ದೀನಿ. ಕೊರಿಯರ್ ಕಳಿಸಿರೋದು ಯಾರು ಗೊತ್ತಾ? ಸುಭಾಷ್ ಪಾಟೀಲ್. ಅವನು ಒಳ್ಳೆಯವನಲ್ಲ ಸರ್. ಆತಲ್ಲಿ ಎಲ್ರೂ ಮೋಸ ಮಾಡ್ತಾನೆ. ಬಹಳ ಚಾಣಾಕ್ಷ ಸರ್. ಯಾವ ಕ್ಷಣದಲ್ಲಿ ಏನ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ. ಕಂಪನಿಗೆ ಬಂದು ಕೆಲವೇ ದಿನಗಳಲ್ಲಿ ನನಗೆ ಈ ತರ ಮೋಸ ಮಾಡಿದ್ದಾನೆ ಅಂದ್ರೆ ಇನ್ನು ನಿಮ್ಗೆ ನೀವ್ ಅನ್ಕೊಂಡಷ್ಟು ಅವನು ಒಳ್ಳೆಯವನಲ್ಲ ಮೇಡಮ್. ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದಿದ್ದೆ ಸುಭಾಷ್. ಫೋರ್ಜರಿ ಇಸ್ ಎ ಕ್ರಿಮಿನಲ್ ಅಫೆನ್ಸ್. ನನಗಾದ ನಷ್ಟ ಆಗಿದ್ದಾಗೋಯ್ತು. ನೀವಾದ್ರೂ ಬಚಾವಾಗಿ ಅಂತ ರಾಜ ಸಾಹೇಬ್ರಿಗೆ ಹೇಳಕ್ಕೆ ನಾನು ಟ್ರೈ ಮಾಡಿದ್ದೆ. ಬಟ್ ನಿಮ್ಮ ಮದುವೆ ಅದಾಗ್ಲೇ ಆಗೋಗಿತ್ತು. ಆದ್ರೆ ಅವನಿಂದ ಕಣ್ಣೀರಿನ ತೊಂದರೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಬಟ್ ಈ ಲೆವೆಲ್ಗೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಲೆವೆಲ್ಗೆ ಅಂತಂದ್ರೆ ಏನೇ ಮಾತಿನ ಅರ್ಥ? ರಾಜ ಸರ್ ಸಾವು ಸಹಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸಾಕ್ ನಿಲ್ಸಿ ಮಿಸ್ಟರ್ ಜಲಂಧರ್. ವಾಟ್ ಆರ್ ಯು ಟ್ರೈಂಗ್ ಟು ಸೇ? ನಮ್ಮ ಅಪ್ಪನ ಸಾವಿಗೆ ನನ್ನ ಗಂಡ ಕಾರಣ ಅಂತನಾ? ಇದೇನಾ ನೀವ್ ಹೇಳಕ್ ಕೊಟ್ಟಿರೋದು? ಅಪ್ಪ ಇಲ್ಲ, ನಾನು ವೀಕ್ ಆಗಿರ್ತೀನಿ, ನೀವ್ ಹೇಳಿದ್ದೆಲ್ಲ ನಾನು ನಂಬ್ತೀನಿ ಅಂತ ಮಾತ್ರ ಅನ್ಕೊಂಬಿಡಿ.
ನಂಬಿಕೆ ಒಂದ್ಸಲ ಹೋದ್ರೆ ಅದು ಶಾಶ್ವತವಾಗಿ ಹೋದಂಗೆ. ನೀವು ನನ್ನ ನಂಬಿಕೆನ ಯಾವತ್ತೋ ಕಳ್ಕೊಂಡ್ರಿ ಸರ್. ನನ್ನ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದು ಯಾವ ಲಾಭ ಮಾಡ್ಕೊಂಡ್ರು? ಟೆಲ್ ಮಿ. ಸತ್ಯ ಹೇಳೋದು ಧರ್ಮ ಅಂತಿದ್ರೆ ನೀವು ಅವತ್ತೇ ಹೇಳ್ತಿದ್ರಿ ಸರ್. ಇಷ್ಟು ದಿನ ಕಾಯ್ತಾ ಇರ್ಲಿಲ್ಲ. ನೀವ್ ಹೇಳಿದೆಲ್ಲ ಮುಗೀತು ಅಂತಂದ್ರೆ ಲೆಟ್ ಮೀ ಗೋ. ಮೇಡಮ್ ಪ್ಲೀಸ್ ಒಂದು ನಿಮಿಷ. ಇನ್ನೇನ್ ಸರ್, ಇನ್ನೇನ್ ಹೇಳ್ಬೇಕು? ನೀವು ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ರಿ, ಫೈನ್. ಬಟ್ ಸ್ಟಿಲ್ ಐ ಆಮ್ ಎ ವೆಲ್ ವಿಷರ್. ನೀವು ನನ್ನ ಮಾತನ್ನು ನಂಬಲ್ಲ, ಪರವಾಗಿಲ್ಲ. ಆದರೆ ಸುಭಾಷ್ ಬಗ್ಗೆ ನನಗೆ ನಿಜ ಹೇಳಿದ್ದು ನನ್ನ ಮ್ಯಾನೇಜರು. ನನ್ನ ಮ್ಯಾನೇಜರ್ನ ಕೇಳಿ ನೋಡಿ, ಆಗ್ಲಾದ್ರೂ ನಿಮಗೆ ನಂಬಿಕೆ ಬರ್ಬೋದು. ದಿಸ್ ಇಸ್ ಕಾಂಟ್ಯಾಕ್ಟ್. ಪ್ಲೀಸ್, ದಿಸ್ ಇಸ್ ಫಾರ್ ಯರ್ ಓನ್ ಗುಡ್. ಆರ್ಯನ್ ಸ್ನೇಹ, ನಂಬಿಕೆ ದ್ರೋಹ ಎರಡೂ ಒಂದೇ. ಒಂದ್ಸಲ ಮ್ಯಾನೇಜರ್ಗೆ ಫೋನ್ ಮಾಡಿ, ನಿಮ್ಗೆ ನಿಜ ಗೊತ್ತಾಗತ್ತೆ. ಮೇಡಮ್, ಹಲೋ ಆರ್ಯ, ನೀ ಹೇಳ್ದಾಗೆ ಮೇಡಮ್ನ ಫಾಲೋ ಮಾಡ್ಕೊಂಡು ಬಂದೆ ಕಣೋ. ಆದರೆ ಅವರಿಲ್ಲಿ ನಿಧಾನವಾಗಿ ಹೇಳು. ಇರುವಟ್ಟು ಆಗೋಯ್ತು ಕಣೋ ಆರ್ಯ. ಏನಾಯ್ತು ಹೇಳು. ಎಲ್ಲ ಹಾಳಾಗೋಯ್ತು ಕಣೋ. ನಿನ್ನ ತಲೆದಂಡ ಕೊಡಕ್ಕೆ ರೆಡಿ ಇರು. ನೆಟ್ಟಿಗೆ ಹೇಳ್ತೀಯೋ ಇಲ್ವೋ? ಅವ್ರು ಯಾರನ್ನು ಭೇಟಿ ಆಗೋಕೆ ಬಂದಿದ್ದು ಗೊತ್ತಾ? ಹೇಳು. ಇಷ್ಟ ಆಯ್ತು ಆರ್ಯ. ನಂದಿನಿ ಮೇಡಮ್ ಏನಾದರೂ ಜಿ ಕಂಪನಿ ಮ್ಯಾನೇಜರ್ನ ಮೀಟ್ ಮಾಡಿಬಿಟ್ರೆ ಮುಗಿದೋಯ್ತು ನಿನ್ನ ಕತೆ. ನೋ 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 ಕೇಶ, ನಾನು ಬಿಡಲ್ಲ ಕೇಶ. ಹೀಗಾಗಲ್ಲ ಕೇಶ. ನಂದಿನಿ ಅವರು ನನ್ನನ್ನೇ ನಂಬೋದು. ಅವನಿಂದ ಏನು ಕೇಳಿಸ್ಕೊಳ್ಳಲ್ಲ, ಅವನೇನು ಹೇಳಲ್ಲ. ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು. ಕೇಶ, ನೀನೇ ವ್ಯವಸ್ಥೆ ಮಾಡು. ಆರ್ಯ, ನೀ ಹಲೋ 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 ನಂದಿನಿ ಅವರೇ ಬಂದ್ರಾ? Is everything okay? ಎಲ್ಲಿ ಹೋಗಿದ್ರಿ? ಅಂತ ಕೇಳ್ಬೋದಾ? ಐ ಮೀನ್, ನಾನು ಏನು ಬೇಕಾದರೂ ಸಹಿಸ್ಕೋತೀನಿ.
ಆದರೆ ನಿಮ್ಮ ಮೌನನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಪ್ಲೀಸ್ ಏನಾಯ್ತು ಅಂತ ಹೇಳಿ. ಆರ್ಯ, ನಂಗೊಂದು ಸಹಾಯ ಮಾಡ್ತೀಯಾ? ಆಫ್ಕೋರ್ಸ್. ಏನು ಮಾಡ್ಬೇಕು ಹೇಳಿ? ನನಗೆ ಏಕಾಂತ ಬೇಕು. ನನಗೇನು ಕೇಳಬೇಡ, ಸರಿನಾ? ಶೋರ್, ಟೇಕ್ ಯುವರ್ ಟೈಮ್. ನಾನು ಆಚೆ ಇರ್ತೀನಿ. ನೋನು, ಹಾಗೇಳಿಲ್ಲ ನಾನು. ನೀನು ಇಲ್ಲಿರಬೇಡ ಅಂತ ಹೇಳಿಲ್ಲ. ಐ ಜಸ್ಟ್ ವಾಂಟೆಡ್ ಸಮ್ ಸೈಲೆನ್ಸ್ ಅಷ್ಟೆ. ನಂದಿನಿ ಅವರೇ, ನನಗೆ ಅರ್ಥ ಆಗುತ್ತೆ ನಿಮಗೇನಾಗ್ತಿದೆ, ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅಂತ. ನಿಮ್ಗೆ ಯಾವಾಗ ಹೇಳಬೇಕು ಅಂತ ಅನಿಸುತ್ತೋ ಆವಾಗಲೇ ಹೇಳಿ. ನಾನು ಕಾಯ್ತೀನಿ. ಎಷ್ಟು ಸಮಯ ಬೇಕಿದ್ರೂ ಕಾಯ್ತೀನಿ. ಬಿಕಾಸ್ ಐ ಲವ್ ಯು ನಂದಿನಿ ಅವರೇ. ಐ ಲವ್ ಯು. ಸತ್ಯ, ಇವರೇನೋ ಕೇಳಿಸ್ಕೊಂಡಿಲ್ಲ. ಆರ್ಯನ ಬಗ್ಗೆ ಹಾಗೆಲ್ಲ ಮಾತಾಡೋಕ್ಕೆ ಜಲಂಧರ್ಗೆ ಹೇಗೆ ಮನ್ಸು ಬಂತು? ಆರ್ಯ ಇಸ್ ಇನ್ನೋಸೆಂಟ್. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿಯಾನು. ಸುಭಾಷ್ ಬಗ್ಗೆ ನನಗೆ ನಿಜ ಹೇಳಿದ್ದು ನನ್ನ ಮ್ಯಾನೇಜರು. ನನ್ನ ಮ್ಯಾನೇಜರ್ನ ಕೇಳಿ ನೋಡಿ, ಆಗ್ಲಾದ್ರೂ ನಿಮ್ಗೆ ನಂಬಿಕೆ ಬರ್ಬೋದು. ಇದಕ್ಕೆಲ್ಲ ಒಂದಕ್ಕೊಂದು ಸಂಬಂಧ ಇದೆಯಾ? ಯೋಚನೆ ಮಾಡಿದಷ್ಟು ಗೊಂದಲ ಹೆಚ್ಚಾಗ್ತಿದೆಯಲ್ಲ. ಜೆ ಕಂಪ್ನಿ ಮ್ಯಾನೇಜರ್ಗೆ ಕಾಲ್ ಮಾಡ್ಲಾ? ಅವ್ರ ಉದ್ದೇಶ ಏನಿರ್ಬೋದು ಅಂತ ತಿಳ್ಕೊತೀನಿ. Hello? Rajnandini here. Can I speak to Mohan? Hello? Hello, is anyone there? ಕೇಳಿಸ್ತಿದ್ಯಾ? Hello? Hello? Hello, is anyone there? Mohan?
ಐ ಆಮ್ ಸಾರಿ ಆರ್ಯ. ಯಾಕೆ? ಕಾರಣ ಕೇಳಬೇಡ. ಐ ಆಮ್ ಸಾರಿ. ಏಕಾಂತ ಕೇಳಿದ್ದಕ್ಕ? ಇಲ್ಲ, ಮತ್ತೆ ಹೇಳಿದ್ನಲ್ಲ ಕಾರಣ ಕೇಳಬೇಡ ಅಂತ. ಆ್ಯಕ್ಚುಲಿ ಐ ಆಮ್ ಸಾರಿ ಟು. ಇದ್ಯಾಕೆ? ಕಾರಣ ಕೇಳಬಾರ್ದು ಅಂತ ಹೇಳೋ ಆಗಿಲ್ಲ. ಹೇಳು. ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೆ. ರಾಜ ಸಾಹೇಬ್ರು ಹೋಗೋಕ್ಕೂ ಮೊದಲು ನನ್ನ ಹತ್ರ ಮಾತಾಡಿದ್ರು. ಯಾವ್ದ್ರ ಬಗ್ಗೆ? ಬಿಲ್ ಬಗ್ಗೆ. ವಾಟ್? ಅದಕ್ಕೆ ಮೊದಲೇ ಸಾರಿ ಕೇಳಿಬಿಟ್ಟೆ. ನಾನು ಅದರ ಬಗ್ಗೆ ನಿಮ್ಮ ಹತ್ರ ಹೇಳಿರಲಿಲ್ಲ. ಅಪ್ಪ ಏನಂತ ಹೇಳಿದ್ರು? ನೀನು ನನ್ನ ಮಗನ ಥರ ಅಂತಂದರು. ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಿದ್ರು. ಆ ವಿಷಯನ ನಾನು ನಿಮ್ಮ ಹತ್ರ ಹೇಳೇ ಇರಲಿಲ್ಲ. ಏನು? ಈ ವರ್ಧನ್ ಮನೆ, ಸಂಸ್ಥೆ ಎಲ್ಲನೂ ನೀನೇ ನೋಡ್ಕೋಬೇಕು ಅಂತಂದ್ರು. ಇನ್ಮೇಲೆ ಇದಕ್ಕೆ ನೀನೇ ರೂವಾರಿ ಅಂತಂದ್ರು. ಆದರೆ ನಾನು ಅದನ್ನು ರಿಜೆಕ್ಟ್ ಮಾಡಿದೆ ನಂದಿನಿ ಅವರೇ. ಅವರದನ್ನು ಉಡಾಫೆ ಅಂದ್ಕೊಂಡ್ರು, ದುರಹಂಕಾರ ಅಂದ್ಕೊಂಡ್ರು, ನನಗೆ ಗೊತ್ತಿಲ್ಲ. ಆದರೆ ನಾಳೆ ದಿನ ಜನ ಈ ಆಸ್ತಿಗೋಸ್ಕರನೇ ನಾನು ನಿಮ್ಮನ್ನು ಮದುವೆ ಆದೆ ಅಂತ ಅನ್ಕೋಬಾರ್ದಲ್ವಾ? ಈ ಆಸ್ತಿ, ಪವರ್ ಇವುಗಳ ಮೇಲೆ ನನಗೆ ಆಸಕ್ತಿ ಇಲ್ಲ ನಂದಿನಿ ಅವರೇ. ಅಫ್ಕೋರ್ಸ್ ಇದನ್ನು ಬೆಳೆಸೋ ಹುಮ್ಮಸ್ಸಿದೆ ನಿಜ. ಬೆಳವಣಿಗೆ ಬಗ್ಗೆ ಕನಸು ಕಾಣ್ತೀನಿ ನಿಜ. ಸಾಧಿಸೋ ಹಸಿವಿದೆ ನಿಜ. ಆದರೆ ಇವುಗಳಿಂದ ಏನೋ ದಕ್ಕುವುದಕ್ಕಿಂತ ಆ ಜರ್ನಿಯಿಂದ ನಾನು ತೃಪ್ತಿ ಪಡ್ತೀನಿ ನಂದಿನಿ ಅವರೇ. ಮೋರೋವರ್ ಅದ್ಯಾವುದು ನಿಮ್ಮ ಪ್ರೀತಿಗಿಂತ ಮೀರಿದ್ದಲ್ಲ. ರಾಜಾ ಸಾಹೇಬರು ಬಿಲ್ನ ಬದಲಾಯಿಸೋಕ್ಕೂ ಮೊದಲು ನನ್ನ ಜೊತೆ ಚರ್ಚೆ ಮಾಡಿದ್ರು. ಏನೇ ಆದರೂ ಇದರ ನನಗೆ ಯಾವ ಪಾಲು ಬೇಡ, ಯಾವ ರೂಪದಲ್ಲೂ ಬೇಡ ಅಂತಂದಿದ್ದೆ. ಅವರನ್ನು ಒಪ್ಸೋಕೆ ತುಂಬಾ ಕಷ್ಟ ಆಯಿತು. ಆದರೆ ಕೊನೆಗೆ ಈ ಎಲ್ಲ ಆಸ್ತಿನೂ ರಾಜನಂದಿನಿಯವ್ರ ಹೆಸರಲ್ಲಿ ಇರಲಿ ಅಂತ ಹೇಳಿದಾಗ ಅವರು ಅದನ್ನು ಒಪ್ಕೊಟ್ರು. ನನಗೆ ಸೇರದೇ ಇರೋದು ನಿಮಗೂ ಬೇಡ ಅಂತ ನೀವು ಇದನ್ನು ಬಿಟ್ಟೇ ಬಿಟ್ರಲ್ಲ ನಂದಿನಿಯವರೇ. ನಿಮ್ಮ ಈ ನಿರ್ಧಾರಕ್ಕೆ ಇದೇ ತಾನೇ ಕಾರಣ. ನಿಜ ಹೇಳಿ.